ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಈ ರೀತಿ ನಿಮ್ಮನೇಲೇನಾದರೂ ಹಳೆಯದಾಗಿರುವಂತಹ ಟೆಡ್ಡಿ ಬೇರ್ಗಳೇನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಮಕ್ಕಳೆಲ್ಲ ದೊಡ್ಡಕ್ಕಾದರೂ ಇದೆಲ್ಲ ಹಾಳಾಗಿಬಿಟ್ಟಿದೆ, ಇನ್ನೇನಕ್ಕೂ ಇದು ಯೂಸ್ ಆಗಲ್ಲ, ಒಂದು ಕಣ್ಣು ಕಿತ್ತೋಗಿದೆ ಅಥವಾ ಹರಿದೋಗಿದೆ, ತುಂಬಾ ಗಲೀಜಾಗಿದೆ, ಹಾಳಾಗಿದೆ ಅಂತ ಹೇಳಿ ನಾವು ಈ ರೀತಿ ಡಾಲ್ಗಳನ್ನು ಬಿಸಾಕಿಬಿಡ್ತೀವಿ ಅಲ್ವಾ. ಈ ರೀತಿ ಡಾಲ್ಗಳನ್ನು ಹರಿದೋಗಿದೆ ಅಂತ ಹೇಳಿ ಬಿಸಾಕೋ ಬದಲು ಇದನ್ನು ಬೇರೆ ರೀತಿಯಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ದೇ ಎಂಡ್ವರೆಗೂ ನೋಡಿ. ಈ ರೀತಿ ಡಾಲನ್ನು ನಾವು ಬಿಸಾಕೋದೇ ಬೇಡ. ಇದರಿಂದ ಒಂದು ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಸೂಪರ್ ಆಗಿರುವ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಬೇಕಾಗಿರೋದು ಒಂದೇ ಒಂದು ಟೀ ಶರ್ಟ್. ನೋಡಿ, ಈ ರೀತಿ ಹಳೆಯದಾಗಿರುವಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ಹಾಗೆಯೇ ಹಳೆಯದಾಗಿರುವಂತಹ ಒಂದು ಟೆಡ್ಡಿ ಬೇರನ್ನು ಯೂಸ್ ಮಾಡಿಕೊಂಡು ನಾವು ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತುನ ರೆಡಿ ಮಾಡೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಇದು ಹಳೇದಾಗಿದೆ ಅಂದ ತಕ್ಷಣ ಇದನ್ನು ಏನು ಮಾಡ್ತೀವಿ, ನಾವು ಒರೆಸ್ಲಿಕ್ಕೆ ಅಥವಾ ಹಾಗೆ ಬೇಡ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ. ಭಾಳ ಅಂದರೆ ನಾವೇನು ಮಾಡ್ತೀವಿ, ಒರೆಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೋಡಿ, ನಾನೀಗ ತೋರಿಸ್ಕೊಡೋ ರೀತಿಯಲ್ಲಿ ನೀವೇನಾದರೂ ಯೂಸ್ ಮಾಡಿದರೆ ವಾವ್ ಅನ್ನೋದಂತೂ ಗ್ಯಾರಂಟಿ. ಮೊದಲನೇದಾಗಿ ಮೇಲ್ಗಡೆ ಟೀ ಶರ್ಟಿನ ಮೇಲ್ಭಾಗ ನೋಡಿ, ಇದೇನು ಸ್ಲೀವ್ಸ್ ಇದೆಯಲ್ಲ, ಆ ಮೇಲ್ಗಡೆ ಭಾಗವನ್ನು ನಾನೀಗ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮಧ್ಯೆ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ನಮಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಆಗಲಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಲಿ ಯಾವುದೇ ರೀತಿಯ ಹಣ ಅಂತೂ ಕಟ್ಟಾಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ ಹಣ ಕಟ್ಟಾಗೋದಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಅಂತಲೇ ಹೇಳ್ಬಹುದು. ನೀವು ಒಂದು ವಿಡಿಯೋಗೆ ಲೈಕ್ ಮಾಡಿದ್ರಿ ಅಂದರೆ ನಮಗೆ ಮತ್ತಷ್ಟು ಹುಮ್ಮಸ್ ಬರುತ್ತೆ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗಾಗಿ ನೋಡಿ, ಯಾರಿಗೆ ಈ ರೀತಿ ವಿಡಿಯೋ ಗೊತ್ತಿಲ್ವೋ ಅವರಿಗಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮಗೆ ಎನ್ಕರೇಜ್ ಮಾಡಿ. ನೋಡಿ, ಫಸ್ಟ್ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಈ ರೀತಿ ಟೀ ಶರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಮೇಲ್ಗಡೆ ಭಾಗವನ್ನು ಕಟ್ ಮಾಡಿದ್ದೀನಿ. ನಂತರ ಈ ಟೀ ಶರ್ಟನ್ನು ನಾನೇನು ಮಾಡಿದ್ದೀನಿ, ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ನಂತರ ನೀವೀಗೇನು ನೋಡ್ತಾ ಇದ್ದೀರಲ್ವ, ಕೆಳಗಡೆ ಹಾಗೆ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ಮಡಚಿಬಿಟ್ಟು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ. ನೋಡಿ, ಸೂಜಿ ದಾರವನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಮಿಷನಲ್ಲೂ ಕೂಡ ಹೊಲಿಗೆನ ಹಾಕೋಬಹುದು. ಬಟ್ ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಡಚಿಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಳಿ. ಹಾಗೆ ಹೊಲಿಗೆ ಹಾಕೋದ್ರೆ ಅಷ್ಟು ನೀಟಾಗಿ ಕೂರೋದಿಲ್ಲ. ಸೊ ಹಾಗಾಗಿ ಹೊಲಿಗೆ ಹಾಕುವಾಗ ಈ ರೀತಿ ಇದನ್ನು ಮಡಚಿಬಿಟ್ಟು ನೀವು ಹೊಲಿಗೆ ಹಾಕ್ಕೊಳ್ಳಿ. ಹೊಲಿಗೆ ಹಾಕೋದನ್ನು ನಿಮಗೆ ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿ ಮಡಚಿಬಿಟ್ಟು ನೀವು ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಚಿಕ್ಕದಾಗಿ ನೀವು ಕೈಯಲ್ಲೇ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗೇ ಅದು ಬಾಳಿಕೆ ಬರುತ್ತೆ. ಅಥವಾ ನೀವು ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಇನ್ನೂ ಒಳ್ಳೆಯದು, ಅದು ಇನ್ನೂ ತುಂಬ ದಿನದವರೆಗೂ ಕೂಡ ಬಾಳಿಕೆ ಬರುತ್ತೆ. ಕೈಯಲ್ಲಿ ಹೊಲಿಗೆ ಹಾಕೋದಕ್ಕಿಂತ ಮಿಷನ್ನಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ, ಈ ರೀತಿ ಚಿಕ್ಕದಾಗಿ ಹೊಲಿಗೆನ ನಾನೀಗ ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಪೂರ್ತಿ ಟೀ ಶರ್ಟನ್ನು ನೋಡಿ, ಈ ರೀತಿ ನಾನು ಹೊಲಿಗೆ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ಒಂದು ಬದಿಯಲ್ಲಿ ಸ್ವಲ್ಪ ಮಾತ್ರ ನಾನು ಜಾಗನ ಬಿಟ್ಬಿಟ್ಟು ಇಲ್ಲಿ ನಾನು ನೋಡಿ ಇದನ್ನು ಗಂಟನ್ನು ಹಾಕ್ತಾಯಿದ್ದೀನಿ. ಈಗ ಉಲ್ಟಾ ಮಾಡಿಕೊಂಡು ನಾವು ಹೊಲಿಗೆ ಹಾಕ್ಕೊಂಡಿದ್ವಲ್ವ, ಈ ರೀತಿ ಮಡಚ್ಕೊಂಡು ಈ ರೀತಿ ಎರಡೂ ಬದಿಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡಿದ್ದೀವಿ. ಒಂದು ಬದಿಯಲ್ಲಿ ಮಾತ್ರ ಸ್ವಲ್ಪ ನೋಡಿ ಈ ರೀತಿ ಜಾಗನ ಬಿಟ್ಕೊಂಡಿದ್ದೀವಿ. ಈಗ ಇದರಿಂದ ನಾವು ಉಲ್ಟಾ ಏನಾಗಿತ್ತಲ್ಲ ಈ ಟೀ ಶರ್ಟನ್ನು ಮತ್ತೆ ನಾವು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ನಿಧಾನಕ್ಕೆ ಇದನ್ನು ಹೊರಗಡೆ ತೆಗೆದುಬಿಡಿ. ಮಡಚಿರೋದು ಒಳಗಡೆ ಭಾಗದಲ್ಲಿ ಹೋಗಬೇಕು, ಹೊಲಿಗೆ ಹಾಕಿರೋದು. ಹಾಗೆಯೇ ಈ ಮೇಲ್ಪದರು ನೀಟಾಗಿ ಬರಬೇಕು. ಈ ರೀತಿ ತೆಗೆದಾದ ನಂತರ ಈಗ ನೋಡಿ, ಈ ರೀತಿ ನಾವು ಉಲ್ಟಾ ಮಾಡಿದ ಮೇಲೆ ನೋಡಿ ಹೀಗೆ
ಈ ರೀತಿ ಆಯ್ತಲ್ವಾ. ಈಗ ಡಾಲ್ ಇದೇನು ಕಿತ್ತೋಗಿರುವಂತಹ ಡಾಲನ್ನು ನಾವು ಫಸ್ಟ್ ತೊಗೊಂಡಿದ್ವಲ್ವ, ಆ ಡಾಲನ್ನು ಅದರ ಒಳಗಡೆ ಇರುವಂತಹ ಸ್ಪಾಂಜ್ ಇರುತ್ತಲ್ವ ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಟೀ ಶರ್ಟನ್ನು ಅದರ ಒಳಗಡೆ ನಾನೀಗ ಹಾಕ್ತಾಯಿದ್ದೀನಿ. ಅದನ್ನು ಅದರೊಳಗಡೆ ಹಾಕಲಿಕ್ಕೇ ಸ್ವಲ್ಪ ಜಾಗ ನಾವು ಈಗ ಬಿಟ್ಟಿರೋದು ಇದನ್ನು. ಹಾಗೆಯೇ ಈ ಡಾಲ್ ಒಳಗಿರೋ ಕಾಟನ್ನೆಲ್ಲ ತೆಗೆದುಬಿಟ್ಟು ಹಾಕುವಾಗ ಹಾಗೆ ತೆಗೆದು ಹಾಕಬೇಡಿ. ಒಂದೊಂದನ್ನು ಕ್ಲೀನಾಗಿ ನೀಟಾಗಿ ನಿಧಾನಕ್ಕೆ ಅದನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಂಡ್ಬಿಟ್ಟು ನಂತರ ನೀವು ಅದರೊಳಗಡೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಡಾಲ್ಗಳು ಹರಿದೋಯ್ತು ಅಂತ ಹೇಳಿ ಅಥವಾ ತುಂಬ ಕೊಳೆಯಾಗಿದೆ, ಹಳೇದಾಗಿದೆ ಅಂತ ಹೇಳಿ ಬಿಸಾಕ್ಬಿಡ್ತೀವಿ. ಅವುಗಳನ್ನು ಉಪಯೋಗ ಮಾಡಿಕೊಂಡು ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಈ ರೀತಿಯ ಹಳೇದಾಗಿರುವಂತಹ ಡಾಲನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ಮರುಬಳಕೆ ಮಾಡಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ಸಾಧ್ಯ ಆದರೆ ಅದನ್ನು ವಿಡಿಯೋ ಮೂಲಕ ತೋರಿಸ್ಲಿಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ನೋಡಿ, ಈ ರೀತಿ ಕಾಟನನ್ನು, ಆ ಡಾಲ್ ಒಳಗಿರೋ ಕಾಟನನ್ನು ಏನು ತೆಗೆದಿದ್ವಲ್ವ ಅದನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಹೀಗೆ ಅದನ್ನು ಪೂರ್ತಿಯಾಗಿ ನಾನು ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಹೀಗೆ ಪೂರ್ತಿ ಈ ನಾವೇನು ಹೊಲಿತಿಟ್ಕೊಂಡಿರುವಂತಹ ಟೀ ಶರ್ಟಿನ ಒಳಗಡೆ ಈ ಡಾಲ್ ಒಳಗಿರುವಂತಹ ಪೂರ್ತಿ ಕಾಟನನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ. ಎಸ್, ಕರೆಕ್ಟ್. ನಾವೀಗ ಸಾಫ್ಟ್ ಆಗಿರುವಂತಹ ಒಂದು ದಿಂಬನ್ನು ರೆಡಿ ಮಾಡ್ತಾ ಇದ್ದೀವಿ. ಅಂಗಡಿಯಲ್ಲಿ ಈ ರೀತಿ ಸಾಫ್ಟ್ ಆಗಿರುವಂತಹ ದಿಂಬನ್ನು ಕೊಳ್ಳಿಕ್ಕೆ ಹೋದರೆ ತುಂಬಾ ದುಬಾರಿ. ಅದೇ ನೀವು ನೋಡಿ ವೇಸ್ಟಾಗಿ ಬಿದ್ದಿರುವಂತಹ ಡಾಲನ್ನು ಉಪಯೋಗ ಮಾಡಿಕೊಂಡು ಎಷ್ಟು ಉಪಯೋಗ ಆಗುವಂತಹ ವಸ್ತುನ ರೆಡಿ ಮಾಡ್ಬೋದು ಅಂತ ನೋಡಿದ್ರಲ್ವಾ. ದುಬಾರಿ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವೇ ಮನೆಯಲ್ಲೇ ಈ ರೀತಿ ದಿಂಬುಗಳನ್ನು ತಯಾರು ಮಾಡ್ಕೋಬಹುದು. ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ, ಹಾಗೆ ಹಣದ ಉಳಿತಾಯ ಕೂಡ ಆಗುತ್ತೆ. ಹಾಗೆಯೇ ಈ ಡಾಲ್ ಒಳಗಿರುವಂತಹ ಕಾಟನನ್ನು ಹಾಕುವಾಗ ಪೂರ್ತಿಯಾಗಿ ಇದನ್ನು ಹೀಗೆ ಬಿಡಿಸ್ಕೋಬೇಕು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಅದನ್ನು ಪೀಸ್ ಮಾಡ್ಕೊಂಡ್ಬಿಟ್ಟು ನಂತರ ಹಾಕಬೇಕು. ದೊಡ್ಡದಾಗಿರುವಂತಹ ಕಾಟನನ್ನು ಹಾಗೆ ಹಾಕಬೇಡಿ. ಅದ್ರ ಒಳಗಡೆ ಹಾಗೆ ಒಂದೇ ಕಡೆ ಅದು ಕೂತ್ಬಿಡುತ್ತೆ. ನೀವು ಚಿಕ್ಕ ಚಿಕ್ಕದಾಗಿ ಅದನ್ನು ಪೀಸ್ ಮಾಡ್ಕೊಂಡ್ಬಿಟ್ಟು ಹಾಕೋದ್ರಿಂದ ನೀಟಾಗಿ ಇಕ್ವಲಾಗಿ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಆಗುತ್ತೆ. ಸೋಫಾ ಮೇಲೆ ಕುತ್ಕೊಂಡವಾಗಲಿ ಅಥವಾ ಚೇರಲ್ಲಿ ಕುತ್ಕೊಂಡವಾಗಲಿ ಈ ರೀತಿ ಸಾಫ್ಟ್ ಆಗಿರುವಂತಹ ದಿಂಬನ್ನು ನೀವು ನಿಮ್ಮ ಬೆನ್ನಿಗೆ ಸಪೋರ್ಟಾಗಿ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ. ಕೆಲವರಿಗೆ ತುಂಬ ಹಾರ್ಡ್ ಆಗಿರುವಂತಹ ದಿಂಬನ್ನು ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ತುಂಬ ಅದು ಇನ್ನೂ ಕೂಡ ನೋವು ಬರುತ್ತೆ, ಕತ್ತು ನೋವು ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಸಾಫ್ಟ್ ಆಗಿರುವಂತಹ ದಿಂಬನ್ನು ನೀವು ಇಟ್ಕೊಂಡು ಮಲಗಿದರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಕುತ್ತಿಗೆ ನೋವು ಕೂಡ ಬರೋದಿಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ, ಇಲ್ಲಿ ನಾವು ಬಳಕೆ ಮಾಡಿರುವಂಥದ್ದು ವೇಸ್ಟಾಗಿ ಬಿದ್ದಿರುವಂತಹ ಹಳೆಯ ಟೀ ಶರ್ಟು. ಹಾಗೆಯೇ ವೇಸ್ಟಪ್ಪ ಇದು ಬೇಡ, ಇದೇನಕ್ಕೂ ಬರೋದಿಲ್ಲ, ಡಾಲ್ ಹಳೇದಾಗಿದೆ ಅಥವಾ ಹರಿದು ಹೋಗಿದೆ ಅಂತ ಹೇಳಿ ಬಿಸಾಕಿರುವಂತಹ ಒಂದು ಸಾಫ್ಟ್ ಟೆಡ್ಡಿ ಬೇರು. ಅವುಗಳನ್ನು ಬಳಕೆ ಮಾಡಿಕೊಂಡು ನಾವಿಲ್ಲಿ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಒಂದು ಸಾಫ್ಟ್ ಆಗಿರುವಂತಹ ದಿಂಬನ್ನು ರೆಡಿ ಮಾಡಿದ್ವಿ. ನೋಡಿ, ಈ ರೀತಿ ಪೂರ್ತಿಯಾಗಿ ನೀವು ಎಲ್ಲದನ್ನೂ ಕೂಡ ಹೀಗೆ ಕಾಟನನ್ನು ಅದರ ಒಳಗಡೆ ಹಾಕ್ಕೊಂಡು ನಂತರ ಒಂದು ಕೋಲನ್ನು ತಗೊಂಡು ಈ ರೀತಿ ಮೇಲ್ಗಡೆ ಈ ರೀತಿ ಮಾಡೋದ್ರಿಂದ ಅದು ಎಲ್ಲ ಕಡೆ ಕೂಡ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಾವೇನು ಈಗ ಅದ್ರ ಒಳಗಡೆ ಕಾಟನನ್ನು ಹಾಕಿದ್ದೀವಲ್ವ ಅದು ಪೂರ್ತಿಯಾಗಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹೀಗೆ ಆದ ನಂತರ ನೀವೇನು ಸ್ವಲ್ಪ ಜಾಗ ಬಿಟ್ಕೊಂಡಿದ್ರಲ್ವ ಕಾಟನನ್ನು ಹಾಕಲಿಕ್ಕೆ ಅಂತ ಹೇಳಿ, ಅಲ್ಲಿ ನೀವು ನೋಡಿ ಕೋಲನ್ನು ಹಾಕಿಬಿಟ್ಟು ಎಲ್ಲ ಮೂಲೆಗೂ ಕೂಡ ನೋಡಿ ಹೀಗೆ ನೀವು ಅದರಿಂದ ತಳ್ಳಬೇಕಾಗತ್ತೆ. ಇದರಿಂದ ಎಲ್ಲ ಕಡೆ ಕೂಡ ಅದು ಕಾಟನ್ನು ಸೇರುತ್ತೆ. ನಂತರ ಸ್ವಲ್ಪ ಜಾಗ ಬಿಟ್ಕೊಂಡಲ್ಲಿ ನೀವು ಕೈ ಹೊಲಿಗೆನ ಹಾಕಬೇಕಾಗುತ್ತೆ. ನೋಡಿ, ಹೀಗೆ ಮಡಚಿಬಿಟ್ಟು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಹೀಗೆ ಮಡಚಿಬಿಟ್ಟು ಅದನ್ನು ಚಿಕ್ಕದಾಗಿ ಹೊಲಿಗೆ ಹಾಕಬೇಕಾಗತ್ತೆ. ತುಂಬ ದೊಡ್ಡದಾಗಿ ಹೊಲಿಗೆ ಹಾಕ್ಕೋಬೇಡಿ. ಚಿಕ್ಕದಾಗಿ ಹೊಲಿಗೆನ ಹಾಕ್ಕೊಂಡ್ರೆ ಅದು ತುಂಬ ದಿನ ಕೂಡ ಬಾಳಕ್ಕೆ ಬರುತ್ತೆ. ನೋಡಿ, ಈ ರೀತಿ ದಿಂಬನ್ನು ತಯಾರು ಮಾಡಿಕೊಂಡು ಇದರ ಮೇಲ್ಗಡೆ ನೀವು ನಿಮಗೆ ಬೇಕಾದಂತಹ ಚಂದವಾಗಿರುವಂತಹ ಕವರನ್ನು ಹಾಕಿಬಿಟ್ರೆ ಆಹಾ, ಹೊಸ ಪಿಲ್ಲು ಥರನೇ ರೆಡಿ ಆಗಿಬಿಡುತ್ತೆ ಅಲ್ವಾ.
ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಹಳೆಯ ಟೀ ಶರ್ಟ್ಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರೀತಿ ವಸ್ತುನ ರೆಡಿ ಮಾಡಬಹುದು ಅಂತ ನಾವೀಗ ಆಲ್ರೆಡಿ ತಿಳಿಸಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ನೀವು ಚೆಕ್ ಮಾಡಬಹುದು. ಹಳೆಯ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ನಾವು ಮರುಬಳಕೆ ಮಾಡಬಹುದು ಅಂತ ಹೇಳಿ ಈಗ ಆಲ್ರೆಡಿ ತುಂಬ ವಿಡಿಯೋಸ್ನ ನಾವು ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ಚೆಕ್ ಮಾಡಿ. ನೋಡಿ, ಈ ರೀತಿ ಲಾಸ್ಟಿಗೆ ನಾವು ಹೊಲಿಗೆನ ಹಾಕಿದ ಮೇಲೆ ನಮಗೆ ಈ ರೀತಿಯಾದಂತಹ ಸಾಫ್ಟ್ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ದಿಂಬು ರೆಡಿ ಆಯಿತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಳೇದಾಗಿರುವಂತಹ ವಸ್ತುವಿನಿಂದ ರೆಡಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ನಾವೇ ಹೇಳೋವರೆಗೂ ಕೂಡ ಇದು ಡಾಲ್ ಒಳಗಿರುವಂತಹ ಕಾಟನನ್ನು ಹಾಕಿದ್ದೀವಿ ಅಥವಾ ಟೀ ಶರ್ಟನ್ನು ಯೂಸ್ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೀವು ಇದಕ್ಕೆ ಒಂದು ಸುಂದರವಾಗಿರುವಂತಹ ಕವರನ್ನು ಹಾಕಿಬಿಟ್ರಂತೂ ಅಂಗಡಿಯಿಂದ ತಂದು ಇಟ್ಟಿರುವಂತೆ ಕಾಣುತ್ತೆ, ಅಷ್ಟು ಹೊಸದ್ರಂತೆ ಕೂಡ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ, ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.